ನಲ್ಲೂರು ಗ್ರಾಮದಲ್ಲಿ ವಿಜೃಂಭಣೆಯ ಶ್ರೀ ವೀರಾಂಜನೇಯ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ 34ನೇ ಬ್ರಹ್ಮರಥೋತ್ಸವ ವಿಜೃಂಭಣೆ ಸಡಗರದಿಂದ ನಡೆಯಿತು. ಮುಳಬಾಗಿಲು ತಾಲೂಕು ಶ್ರೀ ಭಗವದ್ಗೀತಾ ಬೋಧನಾ ಸಮಿತಿ ತಾಲೂಕು ಅಧ್ಯಕ್ಷರಾದ ಬೆಳಪನಹಳ್ಳಿ ಶ್ರೀ ನಿಜಾನಂದ ಸುಬ್ಬಾರೆಡ್ಡಿ ಸ್ವಾಮೀಜಿಗಳು ಬ್ರಹ್ಮರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಇನ್ನು ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಕೋಲಾರ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ನಲ್ಲೂರು ವಿ ರಘುಪತಿ ರೆಡ್ಡಿ, ಬ್ರಹ್ಮರಥೋತ್ಸವ ಚಾಲನಾ ಸಮಿತಿ ಕಾರ್ಯದರ್ಶಿಗಳಾದ ನಲ್ಲೂರು ಎಂ ಸೋಮಪ್ಪ, ಗೀತಾ ಮಂದಿರ ನಾಗರಾಜ್, ಶ್ರೀ ಶಿವರಾಮ ದೀಕ್ಷಿತ್, ಅಚಲ ಗುರುಪೀಠ ಬೋಧಕರು, ಶ್ರೀ ನಿಜಾನಂದಮಯಿ ಶಾಂತಾಂಬ, ಶ್ರೀ ತ್ರಿಗುಣಾನಂದ ಗೋವಿಂದ ಸ್ವಾಮಿಗಳು, ಪೂರ್ಣಾನಂದ ಪ್ರಕಾಶ್ ರೆಡ್ಡಿ ಸ್ವಾಮಿಗಳು, ಶ್ರೀ ಅಚಲಾನಂದಮಯಿ ಕುಮಾರಿರವರು, ಶ್ರೀ ನಿಷ್ಕಳಾಂಬ ನಾಗಮ್ಮನವರು, ವಿಜಯಲಕ್ಷ್ಮಿ, ಎಲ್ ಸೀತಪ್ಪ, ವಿಜಯಮ್ಮ, ಎನ್ ಕೃಷ್ಣಪ್ಪ ಭಜನಾ ತಂಡ, ರಾಮಕೋಟಿ ತಂಡದ ನಾರಾಯಣಪ್ಪ ಮುಂತಾದವರು ಭಾಗವಹಿಸಿದ್ದರು. ಬ್ರಹ್ಮರಥೋತ್ಸವದ ಪ್ರಯುಕ್ತ 18 ಪರ್ವಗಳ ಭಗವದ್ಗೀತಾ ಪಠನೆ ಕಾರ್ಯಕ್ರಮವು ನಡೆಯಿತು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ದೇವ್ರಿಗೆ ಯಜಮಾನ್ ಅವ್ರಿಗೆ ಅವ್ರ ಶ್ರೀಮನ್ನಾರಾಯಣ ವಿಷ್ಣು ಶ್ರೀರಾಮ ರಕ್ಷ ಅತಿ ಭಯಂಕರ ಸತ್ವಂತ ಹನುಮಂತಂ ಮಾಮಜ ಭಾಪುರೆ ಭಳಿರೆ ಹನುಮಂತಂ ಪ್ರಥಮದಲ್ಲಿ ಹನುಮಂತ. ಭಳಿರೆ ಹನುಮಂತಂ ಅಂಬರಕ್ಕೆ ಪುಟನೆ ಗೆದ್ದು ಅಂಬುದಿಯ ನೆರೆದಾಟೆ ಕುಂಬಿಡಿಯ ಮಗಳಿಗೆ ಉಂಗುರುವ ನಿತ್ಯ ಬೆಂಬಿಡದೆ ಲಂಕೆಯನು ಸಂಭ್ರಮ ದೇಶಕ ಗೀತೆ ಗಂಭೀರ ವೀರಾದಿ ವಿರಹ. ಪ್ರತಿ ವರ್ಷ ಹೀಗೆ ತೇರನ್ನ ಹಿಡಿದು ಸಹಕಾರ ಕೊಡಬೇಕು. ಇವಾಗ ಚೆನ್ನಾಗಿದೆ. ಬನ್ನಿ ಇಲ್ಲಿ. ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣ ಈ ಕಡೆ ನೋಡಿ. ಈಶ್ವರ ಸರ್ವಭೂತಾಃ ಬ್ರಹ್ಮ ಗಣಪತ ಬ್ರಹ್ಮಣೋ ಗಣಪತ ಬ್ರಹ್ಮ ಶಿವೋ ಮೇ ಹಸ್ತು ಸದಾ ಶಿವೋಹಂ ವಾಕೋ ನಾಸಹನ ಕಾಯಂ ಭದ್ರಂ ಕರ್ಣೇಭಿರೇವ ಚ ಪಂಚಶಾಂತಿ ಪಠೇದ್ವಾದೌ ಪಠೇದ್ವಾಕ್ಯಾನಂತರಂ. ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲಾ, ಈ ನಲ್ಲೂರು ಗ್ರಾಮದ ಹನುಮನಹಳ್ಳಿ ಪಂಚಾಯತಿ, ಈ ದುಗ್ಸಂದ್ರ ಹೋಬಳಿ, ಇಲ್ಲಿನ ಗುರು ಹಿರಿಯರು ಮತ್ತು ಊರಿನ ಸಮ್ಮುಖರು ಮತ್ತು ಹೊಂದಿರುವ ಭಗವದ್ಗೀತಾ ಕಾರ್ಯ
ಆಚರಣೆಯ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರಾದ ಮತ್ತು ಭಕ್ತ ವೃಂದದವರು ಎಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಾಗಿ ಸಂಸ್ಕೃತಿ ಪರವಾಗಿ ಎಲ್ಲ ರೀತಿಯ ವಿಧಗಳಾಗಿ ನಮ್ಮ ಶ್ರೀರಾಮ ಕಲ್ಯಾಣೋತ್ಸವದ ಶ್ರೀ ಈ ಕಲ್ಯಾಣೋತ್ಸವವು ಕೂಡ ಅತಿ ವಿಜೃಂಭಣೆಯಿಂದ ನಡೆಯಿತು. ಇದನ್ನು ನಡೆಸಿಕೊಟ್ಟಂಥ ನಮ್ಮ ಅರ್ಚಕರು ಮತ್ತು ಊರಿನ ಹಿರಿಯರು, ಹೊಂದಿರತಕ್ಕಂಥ ಗಣ್ಯರು ಹಾಗೂ ಭಕ್ತಾದಿಗಳಿಂದ ಭಾರಿ ಸಂತೋಷದಿಂದ, ಸೌಕರ್ಯದಿಂದ, ಅನ್ನದಾನದಿಂದ, ಪಾನಕ, ಹೆಸರುಬೇಳೆ, ಪ್ರಸಾದ ವಿನಿಯೋಗ, ಊಟ, ಉಪಚಾರಗಳು ಮತ್ತು ನೀರ ಮಜ್ಜಿಗೆಯ ಒಂದು ವಿಶೇಷವಾಗಿ ಕೂಡ ಕೊಟ್ಟಿದ್ದು ಇವತ್ತು ಭಾರಿ ವಿಶೇಷವಾಗಿತ್ತು. ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಇದನ್ನು ಮುಂದೆ ನಿಂತು ಎಲ್ಲ ತಂದಾಗಿ ಭಾರವನ್ನು ನಾನು ಹೊತ್ತುಕೊಂಡು ಮಾಡಿದ ನಮ್ಮ ರಿಟೈರ್ಡ್ ಮಾಸ್ಟರ್ ನಮ್ಮ ಸೋಮಣ್ಣನವರಿಗೂ ನಾವು ಬಹಳ ನಮಸ್ಕಾರಗಳಿಂದ ಅವರಿಗೆ ಒಳ್ಳೆ ಆ ದೇವರು ಆಯುವಾನ ಆರೋಗ್ಯ, ಭಾಗ್ಯ, ಪುತ್ರ ಪೌತ್ರಾಭಿವೃದ್ಧಿ ಮತ್ತು ಎಲ್ಲ ಸುಖ ಸಂತೋಷಗಳನ್ನು ಕೊಡಲೆಂದು ಹಾರೈಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೂ ಮುಂದೆ ಹೀಗೆ ಪರಂಪರೆಯಾಗಿ ನಡೆದುಕೊಂಡು ಹೋಗಲಿ ಎಂದು ಹಾರೈಸುತ್ತಾ ಎಲ್ಲರೂ ಕೂಡ ಒಳ್ಳೆಯ ಆತ್ಮವಿಶ್ವಾಸದಿಂದ ಇದನ್ನು ಆಚರಿಸಿ ಸಂತೋಷದಿಂದ ತಿಳಿಸಿಕೊಟ್ಟಿರ್ತಾರೆ. ಪ್ರತಿನಿತ್ಯ ರಾಮೋತ್ಸವ ಟೈಪು ಡೈಲಿ ಉತ್ಸವಗಳು, ಅಭಿಷೇಕ ಮತ್ತು ಪ್ರಸಾದ ವಿನಿಯೋಗ ಮತ್ತು ನಿನ್ನೆ ರಾಮಕೋಟೆ, ಇವತ್ತು ಹನುಮ ಜಯಂತಿ ಪ್ರಯುಕ್ತ ರಥೋತ್ಸವ ಕಾರ್ಯಕ್ರಮ ಸಹ ನಲ್ಲೂರಿನ ಇತಿಹಾಸದಲ್ಲಿ ಸಹ ದಾಖಲೆಯಾಗಿರ್ತಕ್ಕಂಥ ಒಂದು ರಥೋತ್ಸವ ಸಹ ಮಾಡಿರ್ತಕ್ಕಂಥ ಊರಿನ ಎಲ್ಲರ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಸುಮಾರು 35 ವರ್ಷದಿಂದ ರಾಮಕೋಟೆ ಮತ್ತು ರಥೋತ್ಸವ ಕಾರ್ಯಕ್ರಮ ಸಹ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ಬರ್ತಾದ್ರಿಂದ ಊರಿನ ಸಹಕಾರದಿಂದ, ಊರಿನ ಹಿರಿಯರಿಂದ, ಊರಿನ ಕಿರಿಯರಿಂದ, ಊರಿನ ಎಲ್ಲ ಭಕ್ತಾದಿಗಳಿಂದ ಮತ್ತು ಸುತ್ತಮುತ್ತ ಭಕ್ತಾದಿಂದ ಮತ್ತು ನಮ್ಮ ಭಗವದ್ಗೀತೆ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಕುಮಾರಸ್ವಾಮಿ ಮತ್ತು ನಮ್ಮ ಗೋಪಾಲ ಸ್ವಾಮಿ ಮತ್ತು ನಮ್ಮ ನಾರಾಯಣಪ್ಪ ಒಂದು ದಿವಸ ಮುಂಚಿತವಾಗಿ ಬಂದು ರಾಮಕೋಟೆ ಬಗ್ಗೆ ಎಲ್ಲ ಪೂರ್ತಿಯಾಗಿ ಮಾಹಿತಿ ಕೊಟ್ಟು ಇದು ಮಾಡಿದ್ರು. ಮತ್ತು ಭಜನೆಯ ತಂಡ ಕೃಷ್ಣಪ್ಪ ಇರ್ಬೋದು ಮತ್ತು ಅವರ ತಂಡದವರು ಎಲ್ಲ ಸೇರಿ ಮುನೇಟಪ್ಪ, ಕೃಷ್ಣಪ್ಪ ಮತ್ತು ತಂಪೆಯವರು, ವಾಲಕದವರು, ಅಲ್ಗೆಯವರು ಮತ್ತು ಎಲ್ಲ ಊರಿನ ಹಿರಿಯರು ಕಿರಿಯರು ಎಲ್ಲರೂ ಸಹ ನಮಗೆ ಸಹಕಾರ ಕೊಟ್ಟಿದ್ದರಿಂದ ಇದು ಪ್ರತಿ ವರ್ಷ ನಮ್ಮದೇನಿಲ್ಲ ಎಲ್ಲ ಊರಿನ ಹಿರಿಯರಿಗೆ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ರಥೋತ್ಸವ ಇದು 3ನೇ ವರ್ಷ, ರಾಮಕೋಟೆ 34ನೇ ವರ್ಷ. ಇದು 34 ವರ್ಷ ರಾಮಕೋಟೆ ನಡ್ಕೊಂಡು ಬರ್ತಾ ಇದೆ. ಇದು 3 ವರ್ಷದಿಂದ ರಥೋತ್ಸವ ನಡೀತದೆ. ಹನುಮಂತ ನಗರ ಹೊಸ ಬಡಾವಣೆ ಅಂತ ಇಲ್ಲಿ ಪ್ರಾರಂಭವಾಗಿ ಸುಮಾರು 33 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇವತ್ತು 34ನೇ ವರ್ಷ ರಥೋತ್ಸವ, 33 ಮುಗಿತು, 34ನೇ ವರ್ಷ ಆಗಿದೆ. ಮತ್ತು 3 ವರ್ಷದಿಂದ ರಥೋತ್ಸವ ಊರಿನ ಸಹಕಾರದಿಂದ ರಥೋತ್ಸವ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದ ಊರಿನ ಗ್ರಾಮಸ್ಥರು ಮತ್ತು ಭಕ್ತ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೂ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತಾರೆ. ಎಲ್ಲ ಸಹಕಾರಿಕ ಕಾರ್ಯಕ್ರಮ